ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಅದೇ ನಾವೆಲ್ಲರೂ ಸೇರ್ಕೊಂಡು ಸಿನಿಮಾ ಮಾಡಿದ್ವಿ. ಸಿನಿಮಾ ಮಾಡೋದಷ್ಟೇ ನಮ್ಮ ಕೆಲಸ, ಬಟ್ ಅದನ್ನ ಆಡಿಯನ್ಸಿಗೆ ಜನರಿಗೆ ತಲುಪಿಸೋದು ನಿಮ್ಗಳ ಮುಖಾಂತರ ಅಂತಾನೆ ಅದು ಸಾಧ್ಯ ಆಗಿದ್ದು. ಆ್ಯಂಡ್ ಅದನ್ನ ಅಷ್ಟು ಅಚ್ಚುಮಟ್ಟಕ್ಕೆ ಆ್ಯಂಡ್ ಎಲ್ರಿಗೂ ರೀಚ್ ಆಗಂತ ನೀವು ಮಾಡಿದ್ದೀರಾ. ಆ್ಯಂಡ್ ಮೊದಲನೇದಾಗಿ ಇಲ್ಲಿರೋ ಮಾಧ್ಯಮದಲ್ಲಿ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕದ ಧನ್ಯವಾದಗಳು. ಆ್ಯಂಡ್ ಈ ಸಿನಿಮಾ ಮೊದಲನೇದಾಗಿ ನಾನು ಥ್ಯಾಂಕ್ಸ್ ಹೇಳಬೇಕು ಅಂದರೆ ಅದು ವಿಜಯ್ ಸರ್ಗೆ ಹೇಳಬೇಕು. ನನ್ನ ಮೇಲೆ ಒಂದು ಸ್ವಲ್ಪ ನಂಬಿಕೆ ಇಟ್ಕೊಂಡು ಈ ಸಿನಿಮಾ ಮಾಡ್ಬೋದು ಅಂತ ಅನಿಸಿ ಅವ್ರು ನನ್ನ ಹತ್ರ ಬಂದು ಸಿನಿಮಾ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟರು. ಆ್ಯಂಡ್ ಇವತ್ತೊಂದು ಸ್ವಲ್ಪ ಆದರೂ ಆ ನಂಬಿಕೆಯನ್ನು ಉಳಿಸ್ಕೊಂಡಿದ್ದೀನಿ ಅಂದರೆ ನನಗೆ ಸಂತೋಷ ಆಗಿದೆ. ಸೊ ವಿಜಯ್ ಸರ್ಗೆ ಡೆಫಿನೆಟ್ಲಿ ಇಡೀ ಹೊಂಬಾಳೆ ತಂಡಕ್ಕೆ ನನ್ನ ಧನ್ಯವಾದಗಳು. ಆ್ಯಂಡ್ ಸಂತೋಷ್ ಸರ್ ಅಂದರೆ ನನ್ಗೊಂಥರ ಗುರುಗಳ ಥರ, ನನ್ನ ಬ್ರದರ್ ಥರ, ನನ್ನ ಫ್ರೆಂಡ್ ಥರ ಪ್ರತಿಯೊಂದು ವಿಷಯನೂ ಹೇಳ್ಕೊಟ್ಟಿದ್ದಾರೆ ನನಗೆ. ಆದರೆ ಇವತ್ತು ನೀವು ಸ್ಕ್ರೀನ್ ಮೇಲೆ ಅದು ಏನೇ ನೋಡಿದ್ರು ಅದೆಲ್ಲದಕ್ಕೂ ಕಾರಣ ಆಗಿದೆ ಸಂತೋಷ್ ಸರ್. ಮತ್ತು ಸಂತೋಷ್ ಸರ್ ಜೊತೆಗಿದ್ದಿದ್ದು ಅವ್ರ ಟೀಮು, ನಮ್ಮ ಸಾಗರ್ ಅವರಾಗಲಿ, ಅರುಣ್ ಅವರಾಗಲಿ, ಗೌತಮ್, ಲಿಖಿತ್, ಅಕ್ಷಯ್, ಸುನಿಲ್, ಪ್ರತಿಯೊಬ್ಬರು ನನ್ನ ಹತ್ರ ಸ್ವಲ್ಪ ಚಿಕ್ಕ ವಿಷಯನೂ ಹೇಳ್ಕೊಟ್ಟಿದ್ದಾರೆ. ಅಂದರೆ ಆಫೀಸಲ್ಲಿ ನಾವು ಸ್ಕ್ರಿಪ್ಟಿಂಗ್ ಶುರು ಮಾಡಿದಾಗಿಂದಾಗಲೂ ವರ್ಕ್ಶಾಪ್ಸ್ ನಡೀತಾ ಇತ್ತು. ವರ್ಕ್ಶಾಪ್ಸ್ ನಡೀದಾಗ ಸಣ್ಣ ಪುಟ್ಟ ಎಕ್ಸ್ಪ್ರೆಷನ್ಸು, ಡೈಲಾಗ್ ಡೆಲಿವರಿ, ವಾಯ್ಸ್ ಮಾಡ್ಯುಲೇಷನ್ಸು ಪ್ರತಿಯೊಂದೂ ಲೈಕ್ ನಾನು ಫಸ್ಟ್ ಟೈಮ್ ಅಲ್ಲ ಸುಮಾರು ತಪ್ಪು ಮಾಡ್ತಾನೆ ಇದ್ದೆ. ಬಟ್ ನಾನು ಎಷ್ಟೇ ತಪ್ಪು ಮಾಡಿದ್ರು ನನ್ನ ಜೊತೆಗೆ ನಿಂತು ಆ ತಪ್ಪುಗಳನ್ನೆಲ್ಲ ತಿದ್ದೋಕೆ ಪ್ರಯತ್ನ ಪಟ್ಟು ಜೊತೆಗೆ ನಿಂತಿದ್ದಕ್ಕೆ ಸಂತೋಷ್ ಸರ್, ಇಡೀ ಟೀಮ್ಗೆ ಧನ್ಯವಾದಗಳು. ಆ್ಯಂಡ್ ಸಂತೋಷ್ ಸರ್, ಇಂಥ ಒಂದು ಅವಕಾಶ ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂತ ಫಸ್ಟಿಂದ ನನಗೆ ಆಸೆ ಇತ್ತು. ಆ್ಯಂಡ್ ನನ್ನ ಮೊದಲನೇ ಸಿನಿಮಾಗೆ ನನಗೆ ಆಸೆ ಈಡೇರ್ತವಲ್ಲ, ನನಗೆ ತುಂಬ ಖುಷಿ ಆಯಿತು ಸರ್. ಆ್ಯಂಡ್ ಪ್ರತಿಯೊಬ್ಬರಿಗೂ ಹೇಳೋ ವಿಷಯ ಏನಂದರೆ, ಸಂತೋಷ್ ಸರ್ ಜೊತೆ ಕೆಲಸ ಮಾಡಿದಾಗ ಕಲಿಯೋ ಜೊತೆಗೆ ಇಡೀ ಶೂಟಿಂಗು, ಇಡೀ ಎಕ್ಸ್ಪೀರಿಯನ್ಸ್ ಅಂತೂ ಮಜವಾಗಿರುತ್ತೆ. ಅಂದರೆ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ಪ್ರತಿಯೊಬ್ಬರನ್ನು. ಊಟದ ವಿಚಾರ ಆಗಲಿ, ಕರೆಕ್ಟ್ ಟೈಮ್ಗೆ ಸ್ಕೆಡ್ಯೂಲ್ ಮಾಡೋದಾಗಲಿ, ಪ್ರತಿಯೊಂದು ವಿಷಯದಲ್ಲೂ ತುಂಬ ಚೆನ್ನಾಗಿ ನೋಡ್ಕೊತಾರೆ, ಮಜಾ ಮಾಡ್ತಾರೆ. ಸೊ ಖಂಡಿತ ಸರ್, ನಿಮ್ಮ ಜೊತೆ ಅಂತೂ ನೀವು ಯಾವಾಗ ಹೇಳ್ತೀರಾ ನಾನಂತೂ ರೆಡಿ ಕೆಲಸ ಮಾಡಿ ನಿಮ್ಮ ಜೊತೆಗೆ. ಆ್ಯಂಡ್ ಅಜ್ನೀಶ್ ಸರ್ ಇವತ್ತು ಬರೋಕ್ಕಾಗಲಿಲ್ಲ. ಅವ್ರಿಗೆ ಎಸ್ಪೆಷಲಿ ಥ್ಯಾಂಕ್ಸ್ ಏನಕ್ಕೆ ಹೇಳಬೇಕು ಅಂದರೆ, ನಾವು ಶೂಟಿಂಗ್ ಶುರು ಮಾಡೋಕ್ಕೆ ಮುಂಚೆನೇ ನಮಗೆ ಆಡಿಯೋ ಟ್ರ್ಯಾಕ್ಸ್ ಎಲ್ಲ ಕೊಟ್ಟಿದ್ರು ಅವರು. ಸೊ ಶೂಟಿಂಗ್ ಮಾಡಿದಾಗ ಕೆಲವು ಎಕ್ಸ್ಪ್ರೆಷನ್ಸ್ಗೆ, ಕೆಲವು ಸಿಚುವೇಶನ್ಸ್ಗೆ ಸಂತೋಷ್ ಸರ್ ಆ ಮ್ಯೂಸಿಕ್ನ ಪ್ಲೇ ಮಾಡ್ತಿದ್ರು. ಆ ಪ್ಲೇ ಮಾಡ್ತಿದ್ರಿಂದ ನನಗೆ ಆ ಫೀಲ್ ತೊಗೊಳಕ್ಕಾಗಲಿ, ಆ ಟೆಂಪೋನ ಮ್ಯಾಚ್ ಮಾಡೋಕ್ಕಾಗಲಿ ತುಂಬ ಹೆಲ್ಪ್ ಆಯಿತು. ಸೊ ಧನ್ಯವಾದಗಳು ಅಜ್ನೀಶ್ ಸರ್ಗೆ. ಆ್ಯಂಡ್ ಇಲ್ಲಿ ಅಚ್ಯುತ್ ಸರ್, ಸುಧಾರಾಣಿ ಮ್ಯಾಮ್ ಇದ್ದಾರೆ, ನಮ್ಮ ಸಿನಿಮಾದಲ್ಲಿ ತಂದೆ ತಾಯಿ. ಬಟ್ ಇವತ್ತು ನನ್ನ ಸೆಟ್ಟಲ್ಲೂ ತಂದೆ ತಾಯಿ ಥರನೇ ನನಗೂ ಸುಮಾರು ವಿಷಯ ಹೇಳ್ಕೊಟ್ಟಿದ್ದಾರೆ. ಲೈಕ್ ಪ್ರತಿಯೊಂದ್ಸತಿ ಆ್ಯಕ್ಟ್ ಮಾಡೋದು ನನಗೆ ಫಸ್ಟ್ ಭಯ ಆಗ್ತಿತ್ತು, ಇವತ್ತು ದೊಡ್ಡ ದೊಡ್ಡ ಆರ್ಟಿಸ್ಟು ಹೆಂಗಪ್ಪ ಅವ್ರ ಮುಂದೆ ಆ್ಯಕ್ಟ್ ಮಾಡಲಿ ಅಂತ. ಬಟ್ ನನಗೆ ಎಷ್ಟು ಹೇಳ್ಕೊಟ್ರು ಅಂದರೆ, ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ರೆ ನನಗೆ ಇನ್ನೂ ಈಸಿ ಅನಿಸ್ತು. ಹೊಸಬ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕಿಂತ ಸರ್ ಜೊತೆ, ಮ್ಯಾಮ್ ಜೊತೆ ಆ್ಯಕ್ಟ್ ಮಾಡೋದು ತುಂಬ ಈಸಿ ಅನಿಸ್ತು. ಪ್ರತಿಯೊಂದು ರಿಯಾಕ್ಷನ್ಸ್ ಯಾವ ಟೈಮಿಂಗ್ ಕೊಡಬೇಕು, ಹೇಗೆ ಕ್ಯೂ ತೊಗೊಬೇಕು, ಲೈಕ್ ಅವ್ರು ಸಖತ್ತಾಗಿ ಹೇಳ್ಕೊಟ್ರು ನನಗೆ. ಆ್ಯಂಡ್ ಮ್ಯಾಮ್ ಏನಂದ್ರೆ ನನಗೆ ಬ್ರೇಕ್ ಟೈಮಲ್ಲಿ ಕಾಫಿ ಪಾರ್ಟ್ನರು. ಸೊ ಯಾವಾಗಲೂ ಬಂದು ಕೇಳ್ತಾ ಇದ್ದೆ, ಮ್ಯಾಮ್ ಕಾಫಿ ಕುಡಿತೀರಾ? ನನಗಂತೂ ಕಾಫಿ ಅಂದರೆ ಸಖತ್ ಇಷ್ಟ. ಸೊ ಫಸ್ಟ್ ಕೇಳ್ತಾ ಇದ್ದೆ ಮ್ಯಾಮ್ ಒಂದು ಕಾಫಿ ಕುಡಿತೀರಾ ಅಂತ. ಆ್ಯಂಡ್ ಮ್ಯಾಮ್ದಂತೂ ನಾನು ಫಸ್ಟ್ ಆನಂದ್ ಸಿನಿಮಾಯಿಂದನೇ ದೊಡ್ಡ ಫ್ಯಾನ್ ಮ್ಯಾಮ್. ನಾನು ಚಿಕ್ಕ ಹುಡುಗಿ ಅಂದ್ರೆ ಇವಾಗ ನಾನು ಮ್ಯಾಮ್ ಅನ್ನ ನೋಡಿದ ತಕ್ಷಣ ಹೇಳ್ದೆ, ಯಾರು ನೋಡಿದ್ರೆ ತಾಯಿ ಅಂತ ಹೇಳ್ತಾರ ನೋಡಿ, ಈಗಲೂ ಹೀರೋಯಿನ್ ಕ್ಯಾರೆಕ್ಟರ್ ಮಾಡೋ ಥರನೇ ಇದ್ದಾರೆ ಮ್ಯಾಮ್. ಬಟ್ ಅಂದರೆ ಪ್ರತಿಯೊಂದು ಕ್ಯಾರೆಕ್ಟರ್ನು ಅಷ್ಟು ಅಷ್ಟು ಚೆನ್ನಾಗಿ ಮಾಡಿ ಇವತ್ತು ನನಗೆ ಸುಮಾರು ವಿಷಯ ಹೇಳ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಅಚ್ಚು ಸರ್, ಥ್ಯಾಂಕ್ ಯು ಸುಧಾರಾಣಿ ಮ್ಯಾಮ್. ಆ್ಯಂಡ್ ಸಪ್ತಮಿ ನನಗೆ ತುಂಬ ಒಳ್ಳೆ ಫ್ರೆಂಡು. ಸೆಟ್ಟಲ್ಲಿ ಫುಲ್ ಸಖತ್ ಮಜಾ ಮಾಡ್ತಿದ್ವಿ. ಎಸ್ಪೆಷಲಿ ಊಟದ ವಿಷಯ ಅಂತೂ ಮಾತಿದ್ರೆ ಬರೀ ಊಟ ಇದೆ. ಸಂತೋಷ್ ಸರ್ ಜೊತೆ ಕೆಲಸ ಮಾಡಿದಾಗಂತೂ ಊಟ ಮಾತ್ರ ಸಖತ್ತಾಗಿರುತ್ತೆ. ಎಲ್ಲೇ ಯಾವುದೇ ಏರಿಯಾಲ್ ಶೂಟಿಂಗ್ ಆದರೂ ಕರೆಕ್ಟಾಗಿ ಆ ಏರಿಯಾಲ್ ಏನು ಸ್ಪೆಷಲ್ ಅಂತ ತರಿಸ್ತಾ ಇದ್ರು. ಆ್ಯಂಡ್ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಂದು ಕುಟುಂಬ ಥರ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ. ಆ್ಯಂಡ್ ಸಪ್ತಮಿ ಜೊತೆ ಕಂಫರ್ಟ್ ಇರೋದ್ರಿಂದ, ಇಬ್ರು ಸೇಮ್ ಏಜ್ ಇರೋದ್ರಿಂದ ಕಾಲೇಜ್ ಪೋರ್ಷನ್ಸ್ ಎಲ್ಲ ನನಗೆ ತುಂಬ ಕಂಫರ್ಟಬಲ್ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸಪ್ತಮಿ, ನನಗೆ ತುಂಬ ಖುಷಿ ಆಯಿತು ಫಸ್ಟ್ ಸಿನಿಮಾ ನಿಮ್ಮ ಜೊತೆ ಮಾಡಿ. ಆ್ಯಂಡ್ ಶ್ರೀಶಾ ಸರ್ ಬಗ್ಗೆ ಹೇಳಬೇಕು. ಅವರೇನಂದರೆ, ಅವರು ಅಷ್ಟೇ ನನಗೆ ಕ್ಯಾಮ್ರಾ ಮುಂದೆ ನಿಂತಾಗ ಆ್ಯಂಗಿಲ್ ಯಾವ ಥರ ತೊಗೊಬೇಕು, ಲೈಟ್ ಯಾವ ಥರ ತೊಗೊಬೇಕು, ಆ್ಯಂಡ್
ಕ್ಯಾಮ್ರಾಗಳ ಬಗ್ಗೆ ಹೇಳ್ತಿರೋ ನನಗೆ, ಲೈಕ್ ಲೆನ್ಸ್ ಹೆಂಗೆ, ಈ ಪರ್ಟಿಕ್ಯುಲರ್ ಲೆನ್ಸ್ ಆದಾಗ ಎಷ್ಟು ಡೆಪ್ತ್ ಇರುತ್ತೆ, ಎಷ್ಟು ಕಾಣಿಸುತ್ತೆ, ಬಾಡಿ ಎಷ್ಟು ರಿಲ್ಯಾಕ್ಸ್ ಮಾಡ್ಕೊಬೋದು, ಎಕ್ಸ್ಪ್ರೆಷನ್ಸ್ ಕಣ್ಣು ಎಷ್ಟು ಮೂವ್ ಮಾಡ್ಬೋದು, ಫೇಸ್ ಎಷ್ಟು ಮೂವ್ ಮಾಡ್ಬೋದು. ಅದ್ರ ನಾನು ಏನಕ್ಕೆ ಇಷ್ಟೆಲ್ಲ ವಿಷಯ ಹೇಳ್ತಿದ್ದೀನಿ ಅಂದರೆ, ಇಷ್ಟೆಲ್ಲ ವಿಷಯ ನಾನು ಕಲ್ತಿದ್ದೀನಿ. ಅಂದರೆ ಇಂಥ ಒಂದು ಟೀಮ್ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದಾಗ ಕಲಿಯೋದೇ ತುಂಬ ಜಾಸ್ತಿ ಇರುತ್ತೆ. ಆ್ಯಂಡ್ ಸಕ್ಕತ್ ಹೇಳ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶ್ರೀಶ್ ಅವರೇ. ನನಗೆ ಸಕ್ಕತ್ ಒಳ್ಳೆ ಫ್ರೆಂಡು. ಪ್ರತಿಯೊಂದು ವಿಷಯ ಏನೇ ಇದ್ರೂ ರಾತ್ರಿ ಎಲ್ಲ ಫೋನ್ ಮಾಡಿ ಡಿಸ್ಕಸ್ ಮಾಡ್ತಾ ಇದ್ವಿ. ಆ್ಯಂಡ್ ನಮ್ಮ ಮಾಸ್ಟರ್ಸ್ ಇವತ್ತು ಬಂದಿಲ್ಲ, ಅರ್ಜುನ್ ಮಾಸ್ಟರ್ ಆ್ಯಂಡ್ ಮೋಹನ್ ಮಾಸ್ಟರ್. ಅವರು ಸಹ ನನಗೆ ಸಖತ್ ಕಲಿಸಿದ್ದಾರೆ. ಕಲ್ತಿರೋದೇ ಜಾಸ್ತಿ ನಾನು ಈ ಸಿನಿಮಾದಲ್ಲಿ. ಆ್ಯಂಡ್ ತುಂಬ ಥ್ಯಾಂಕ್ಸ್ ಅವ್ರಿಗೂ. ಆ್ಯಂಡ್ ನಮ್ಮ ಎಡಿಟರ್ ಆಶಿಕ್ ಅವರು, ವಿಶ್ವಾಸ್ ಅವರು, ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್. ಇವತ್ತು ಸೆಟ್ಟು ಅಷ್ಟು ರಿಯಲಿಸ್ಟಿಕ್ ಆಗಿ ಕಾಣಿಸೋ ಕಾರಣನೇ ವಿಶ್ವಾಸ್ ಅವರು ಸತಿ ಲೈಕ್ ರಾತ್ರಿ ಇಡೀ ಕೆಲಸ ಮಾಡೋರು ಅವ್ರ ಟೀಮು. ಲೈಕ್ ನಮಗೆ ಶೆಡ್ಯೂಲ್ಸ್ ತುಂಬ ಪ್ಯಾಕ್ಡ್ ಆಗಿರ್ತಿತ್ತು. ಆ ಪ್ಯಾಕ್ಡ್ ಸ್ಕೆಡ್ಯೂಲಲ್ಲೂ ಎರಡೆರಡು ಸೆಟ್ ಒಟ್ಟಿಗೆ ಕೆಲಸ ನಡೀತಿದ್ದಾಗಲೂ ರಾತ್ರಿ ಇಡೀ ಅವ್ರು ಕೆಲಸ ಮಾಡಿಕೊಂಡು ಕರೆಕ್ಟ್ ಟೈಮ್ಗೆ ನಮ್ಗೆ ಶೂಟಿಂಗ್ ತೊಂದರೆ ಆಗ್ತಿದ್ದಂಗೆ ಆ ಸೆಟ್ನೆಲ್ಲ ರೆಡಿ ಮಾಡ್ತಿದ್ರು. ಆ್ಯಂಡ್ ಆಶಿಕ್ ನಮ್ಮ ಎಡಿಟರ್, ಅವರಂತೂ ಪಾಪ ನಾವು ರಿಲೀಸ್ ಮುಂಚೆ ಇದ್ದಿದ್ದು ಪ್ರತಿ ದಿವಸನೂ ಅವ್ರು ಕೆಲಸದಲ್ಲೇ ಇದ್ರಪ್ಪ. ರಾತ್ರಿ ಇಡೀ ಎಡಿಟಿಂಗ್ ಮಾಡಿಕೊಂಡು, TI ಕಲರಿಂಗ್ ಮಾಡಿಕೊಂಡು, ಇನ್ಫ್ಯಾಕ್ಟ್ ನಮ್ಮದು ಪ್ರೀಮಿಯರ್ ಶೋ ಟೈಮೂ ಅವರು ಲಾಸ್ಟ್ ಮಿನಿಟ್ ಕರೆಕ್ಷನ್ಸ್ ಎಲ್ಲನೂ ನೋಡ್ಕೊತಾ ಇದ್ರು. ಸುಮಾರು ಕಡೆ ಇವೆಂಟ್ಸ್ಗೂ ಪಾಪ ಅವ್ರು ಬರೋಕ್ಕಾಗಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಆಶಿಕ್. ಆ್ಯಂಡ್ ಮೇನ್ ನಮ್ಮ ಎಲ್ಲರನ್ನೂ ಕರೆಕ್ಟ್ ಟೈಮು, ಆನ್ ಟೈಮು ಎಲ್ಲದನ್ನೂ ನಡೆಯೋಕ್ಕೆ ಕಾರಣನೇ ನಮ್ಮ ಬಾಬು ಸರ್. ಪ್ರತಿಯೊಂದನ್ನು ಕರೆಕ್ಟಾಗಿ ಇನ್ಫಾರ್ಮ್ ಮಾಡ್ತಿದ್ರು ಆನ್ ಟೈಮು. ಅವರಾಗ್ಲಿ, ನಮ್ಮ ಮನೋಹರ್ ಆಗಲಿ, ಪ್ರೊಡಕ್ಷನ್ ಮ್ಯಾನೇಜರ್ಸು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮಗೆ ಏನು ತೊಂದರೆ ಆದಂಗೆ ಶೂಟಿಂಗ್ ಕರೆಕ್ಟಾಗಿ ನಡೆಯೋ ಥರ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬಾಬು ಸರ್. ಆ್ಯಂಡ್ ಇವತ್ತು ಇಲ್ಲ, ಅವ್ರ ಕೆಲಸ ಎಷ್ಟು ಇಂಪಾರ್ಟೆಂಟ್ ಅಲ್ವಾ. ಇವತ್ತು ಇಲ್ಲಿ ನಾವೆಲ್ಲರೂ ಕರೆಕ್ಟಾಗಿ ಬಂದಿರೋ ಕಾರಣನೂ ಅವರೇನೆ ಅಲ್ವಾ. ಅಲ್ಲ ಪಾಪ ಸರ್, ಅವ್ರಿಗೇನೋ ಹಳೆ ಎಕ್ಸ್ಪೀರಿಯನ್ಸ್ ಇಂದ ಅವ್ರಂಗ್ ಮಾಡಿರ್ತಾರಲ್ವಾ. ಅಂಡ್ ಇವತ್ತು ನಾವೆಲ್ಲ ಅನ್ಕೊಂಡಿದ್ಕಿಂತ ಚೆನ್ನಾಗಾಗಿದೆ ಸಿನಿಮಾ. ಆಡಿಯನ್ಸ್ ಎಲ್ಲ, ಫ್ಯಾಮಿಲೀಸ್ ಎಲ್ಲ ಬಂದು ಸಿನಿಮಾ ನೋಡ್ತಿದ್ದಾರೆ, ಇಷ್ಟಪಟ್ಟಿದ್ದಾರೆ ಆ್ಯಂಡ್ ಆಶೀರ್ವಾದ ಮಾಡ್ತಿದ್ದಾರೆ. ಸೊ ಈ ಪ್ರೀತಿ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ. ನನಗೂ ಗೊತ್ತು ಸಿನಿಮಾದಲ್ಲಿ ನನ್ನ ಸಣ್ಣ ಪುಟ್ಟ ತಪ್ಪುಗಳು ಕೂಡ ಇದೆ. ಅದನ್ನು ತಿದ್ಕೊಂಡು ಮುಂದಿನ ಸಿನಿಮಾಲಿ ಇನ್ನೂ ಚೆನ್ನಾಗಿ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಧನ್ಯವಾದಗಳು.